ಇದ್ದಾರಂತ ಆ ಕ್ಷಣ ನಮ್ಮ ರವಿ ಸರ್ ಮಾತು ಕೇಳಬೇಕು ಅಂತ ಹೇಳಿ ಇಲ್ಲಿ ಕೂತಿರೋದು ಸಿನಿಮಾ ಯೂನಿವರ್ಸಿಟಿ. ಈಗ ಮಾತಾಡ್ತಾರೆ ನಮ್ಮ ಪ್ರೀತಿಯ ರವಿಚಂದ್ರನ್ ಸರ್. ಹುಡುಗಿರಿಗೆ ಮಾತ್ರ ಮೈಕ್ ಆನ್ ಮಾಡ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ನಮ್ಮ ಪ್ರೊಡ್ಯೂಸರ್ ಅವ್ರ ಫಾದರ್ ಇದ್ದಾರೆ, ಹಿರಿಯರಿಗೆ, ಗೆಳೆಯರಿಗೆ, ಗೆಳತಿಯರಿಗೆ, ಇಲ್ಲಿ ಕೂತಿರೋ ನನ್ನ ಗೆಳತಿಯರಿಗೆ, ಗೆಳೆಯರಿಗೆ ಎಲ್ರಿಗೂ ನಮಸ್ಕಾರ. ಫಸ್ಟ್ ಇಲ್ಲಿ ಬರ್ತಿದ್ದಾಗೆ ಫಸ್ಟ್ ಮೈ ಜುಮ್ ಅನ್ಸ್ತಾ ಇದೆ, ಈಗಲೂ ಜುಮ್ ಅಂತ ಇದೆ. ಅಪ್ಪು ಫೋಟೋಸ್ ನೋಡ್ತಿದ್ದಂಗೆ ಜುಮ್ ಅಂದ್ಬಿಡುತ್ತೆ ನನಗೆ. ನಾನು ಎಲ್ಲೋದ್ರೂ ಒಂದು ಮಾತು ಹೇಳ್ತಾ ಇರ್ತೀನಿ, ನೀವು ಕೇಳಿಸ್ಕೊಂಡಿರ್ತೀರ. ಮನುಷ್ಯ ಸತ್ರೆ ಸಾಯೋದಿಲ್ಲ, ಮರೆತ್ರೆ ಮಾತ್ರ ಸಾಯ್ತಾರೆ ಅಂತ. ಏನು ಪ್ರತಿ ವ್ಯಕ್ತಿಯಲ್ಲೂ ನಮ್ಮನ್ನು ಬಿಟ್ಟು ಹೋಗದವರಲ್ಲಿ ನಮಗೆ ಏನ್ ಬಿಟ್ಟು ಹೋಗ್ತಾರೆ ಅನ್ನೋದನ್ನ ನಾವು ನೆನಪು ಮಾಡ್ತಾ ಹೋದ್ರೆ, ಅಪ್ಪು ಏನ್ ಬಿಟ್ಟು ಹೋದ್ರು ನಮ್ಗೆ? ಯಾವಾಗಲೂ ನಗ್ತಾ ಇರು, ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ಮನುಷ್ಯ ನಗ್ತಾ ಇರ್ಬೇಕು ಅಂತ ಹೇಳ್ಬಿಟ್ಟು. ಅದೇ ತರ ನಮ್ಮ ತಂದೆ ನೆನೆಸ್ಕೊಂಡ್ರೆ ಅಷ್ಟೇ. ನಾನು ಅವ್ರೇನ್ ಕೊಟ್ಟೋದ್ರು ನನಗೆ? ನಂಬಿಕೆ ಕೊಟ್ಟೋದ್ರು. ಇನ್ನು ನನ್ನ ತಾಯಿ ಪ್ರೀತಿ ಬಿಟ್ಟೋದ್ರು ನನಗೆ. ಅದೇ ತರ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೆನೆಸ್ಕೊಳ್ಳಿ, ಒಂದು ಗಣತೆ ಕೊಟ್ಟೋದ್ರು ನಮ್ಗೆಲ್ಲ. ವಿಷ್ಣುವರ್ಧನ್ ನೆನೆಸ್ಕೊಳ್ಳಿ, ಗತ್ತು ಕೊಟ್ಟೋದ್ರು. ಅಂಬರೀಷ್ ನೆನೆಸ್ಕೊಳ್ಳಿ, ಒಂದು ಸರಳತೆ, ನಡೆಯುತ್ತೆ ಜೀವನ, ನಗ್ನಗ್ತದ ನಡೆಸೋ ಜೀವನ ಅಂದ್ಬಿಟ್ಟೋದ್ರು. ಶಂಕರ್ನಾಗ ಅನ್ಕೊಂಡ್ರೆ ಟೈಮ್ ಹೇಳ್ಬಿಟ್ಟೋದ್ರು ನಮ್ಗೆ. ಇದ್ರ ಒಬ್ಬೊಬ್ರು ಏನಾದ್ರೂ ಒಂದು ಕೊಟ್ಟೋಗಿರ್ತಾರೆ, ಅವ್ರನ್ನ ಆ ಥರ ನಾವು ಪ್ರತಿದಿನ ಅವ್ರನ್ನ ನೆನೆಸ್ಕೊಂಡು ಜೀವಂತ ಉಳಿಸ್ಕೋಬೇಕು ಅನ್ನೋದೇ ಈ ಪಾಠ ಕಲಿಬೇಕಾಗಿರೋದು. ನಾವು ಜೀವನದಲ್ಲಿ ಮೈದಾನದಲ್ಲಿ ಕ್ರಿಕೆಟ್ ಆಡ್ತೀವಿ ನಾವು. ಏನಕ್ಕೆ ಆಟ ಆಡ್ಬೇಕು ನಾವು? 11 ಜನ ಕ್ರಿಕೆಟ್ ಆಡ್ತೀರಾ, 11 ಜನಕ್ಕೆ ಗೆಲುವು ಸಿಕ್ಕುತ್ತೆ. 11 ಜನನು ಚೆನ್ನಾಗಿ ಆಡ್ತಾರ? ಇಲ್ಲ, ಯಾರೋ ಒಬ್ರು ಗೆಲ್ಲಿಸ್ಬಿಡ್ತಾರೆ, ಇಲ್ಲ 10 ಜನನು ಸೇರಾಡ್ತಾರೆ. ಅಂದ್ರೆ ಆ ಟೀಮ್ ವರ್ಕ್ ಇದ್ರೇನೆ ಗೆಲುವು ಸಿಕ್ಕೋದು ಯಾವಾಗ್ಲೂ. ಅದು ತುಂಬಾ ಮುಖ್ಯ ಅದು. ಆದ್ರೆ ಒಂದು ಅಂಪೈರ್ ಅಪ್ಪಿ ತಪ್ಪಿ ಕೈ ಹಿಂಗೆ ಅಂದ್ಬಿಟ್ರೆ ಎಲ್ಲ ಆಟ ಮುಗಿದೋಯ್ತು. ಆ ಅಂಪೈರ್ ಯಾರಂದ್ರೆ ನೀವೇ, ಜನನೇ ಅಲ್ವಾ? ಸೊ ಗೆಲುವು ಅನ್ನೋದು ನಿಮ್ಮ ಕೈಲಿ ಕೊಟ್ಟಿದ್ದಾರೆ. ಸೊ ನಮ್ಮನ್ನ ಗೆಲ್ಸೋದು ಸೋಲ್ಸೋದು ಅದು ಯಾವತ್ತಿದ್ರು ಜನದ ಕೈಲಿ ಇರುತ್ತೆ. ನೀವುಗಳು ಅಂಪೈರ್ ತರ ನೀವು, ಅದು ತುಂಬಾ ಮುಖ್ಯ. ಇನ್ನು ನನ್ನನ್ನ ಎಲ್ಲಾರು ಎಲ್ಲೋದ್ರು ಜನ ಜಾಸ್ತಿ ಕರೆಯೋದು ನನ್ನ ರವಿ ಸಾರ್ ಅಂತಾನೆ. ತುಂಬಾ ಕೆಲವೇ ಜನ ನನ್ನ ತುಂಬಾ ಕ್ರೇಜಿ ಸ್ಟಾರ್ ಅಂತ ಕರೀತಾರೆ, ಬಟ್ ಕರೆಯೋದು ರವಿ ಸಾರ್ ಜಾಸ್ತಿ, ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅದ್ರಲ್ಲಿ ಕೆಲವು ಜನ ನನ್ನ ಅಣ್ಣ ಅಂತ ಕರೀತಾರೆ. ಅದ್ರಲ್ಲಿ ಹರೀಶ್ ಗೌಡ್ರು ತುಂಬಾ ಮನಸ್ಫೂರ್ತಿಯಾಗಿ ಅಣ್ಣ ಅಂತ ಕರೆದ್ರು. ನಾನು ಮೊದಲನೇ ಸರಿ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣ, ನೀವು ಜೊತೆಲಿ ಇರ್ಬೇಕು ಅಂದ್ರು ಅಷ್ಟೇ. ಅದಕ್ಕೋಸ್ಕರ ಜೊತೆಲಿದ್ದೀನಿ. ಅವರು ಪರವಶದಲ್ಲಿ ನನ್ನ ಜೊತೆ ಇವರೆಲ್ಲ ಇದ್ದಾರೆ ಅಂದ್ರು, ಸುಳ್ಳು. ಅವ್ರ ಜೊತೆ ನಾನಿದ್ದೀನಿ. ನಾನೆಲ್ಲ ಹೀರೋ, ಅವರು ರಘು ಭಟ್ಟೆ ಹೀರೋ, ಅವರು ನಮ್ಮ ಸುಧೀರ್ ನಡಿಗರ್, ಅವರಿಬ್ರು ಯಂಗ್ಸ್ಟರ್ಸು, ಅವರಿಬ್ರು ಕನಸು ಕಟ್ಟಿರೋದು ಈ ಸಿನಿಮಾ. ಅವ್ರ ಜೊತೆ ನಾನು ಬಂದು ಸೇರಿದ್ದೀನಿ. ಅವ್ರು ನನಗೆ ಏನ್ ಪತ್ರ ಕೊಟ್ಟಿದ್ರು ಗೊತ್ತಾ ನಿಮ್ಗೆ? ಒಬ್ಬ ಡೈರೆಕ್ಟರ್ ನನಗೆ ಗೈನಕಾಲಜಿಸ್ಟ್ ಡಾಕ್ಟರ್ ಮಾಡಿದ್ರು. ನೋಡಿ ನನಗೆ ಏನೇನು ಪಾತ್ರಗಳು ಕೊಡ್ತಾರೆ ಅಂತ. ಇವರು ಗೋಸ್ಟ್ ಡಾಕ್ಟರ್ ಕೊಟ್ರು ನನಗೆ. ನನ್ನ ಪಕ್ಕ ಯಾವ ಕಾರಣಕ್ಕೂ ಗೋಸ್ಟ್ ಸುಳಿಯೋದೇ ಇಲ್ಲ. ಸುಳ್ಳೇನವ್ರೆ ನನ್ನ ಪಕ್ಕದಲ್ಲಿ ಸುಳಿಯೋಕ್ಕಾಗಲ್ಲ ಅಂದ್ರೆ ಗೋಸ್ಟ್ ಎಲ್ಲಿ ಸುಳಿಯುತ್ತೆ ನನ್ನ ಪಕ್ಕದಲ್ಲಿ? ನಾನು ಯಾವಾಗ್ಲೂ ಹೇಳೋದು, ಗೋಸ್ಟ್ ಎಲ್ಲೂ ಇಲ್ಲ ಕಂಡ್ರೆ ನಮ್ಮ ಪಕ್ಕದಲ್ಲೇ ಗೆಸ್ಟ್ ಆಗಿರ್ತಾನೆ, ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಅದನ್ನೇ ನೋಡ್ಬೇಕು ನಾವು ಯಾವಾಗಲೂ. ಒಟ್ಟಲ್ಲಿ ಈ ಸಿನಿಮಾದಲ್ಲಿ ನಾನೊಂದು 10 ದಿವಸ ಪಾತ್ರ ಮಾಡಿದ್ದೀನಿ. ಅವರು ಈ ಯಂಗ್ಸ್ಟರ್ಸ್ ಎಲ್ಲ ನಮ್ಮ ಮಾತು ಕೇಳೋದಿಲ್ಲ, ಯಾರು ನಮ್ಮ ಮಾತು ಕೇಳೋದಿಲ್ಲ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿರೋದಂದ್ರೆ ಅವ್ರು ಹೇಳಿದ್ರೆ ನಾವು ಕೇಳ್ಕೊಡೋಣ ಅಂತ. ಸೊ ಈ ಸಿನಿಮಾ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ, ಅವ್ರು ಖುಷಿ ಕೊಡೋದಕ್ಕೆ ಸಿನಿಮಾ ಮಾಡಿದ್ದೀನಿ. ಓಕೆನಾ? ಕೈ ಮುರ್ಕೊಂಡ್ಬಿಟ್ಟಾರೆ ನೋಡಿ ಅರ್ಧ ಸಿನಿಮಾದಲ್ಲಿ ಆಗ್ಲೇ ಇವರು. ಒಟ್ಟಿನಲ್ಲಿ ಏನೆಲ್ಲ ನಿದ್ದೆ ಬಂದ್ಬಿಟ್ಟಿದೆ ನಿಮ್ಗೆ. ಅರ್ಧ ಜನಕ್ಕೆ ಗುಂಡಾಕೋ ಟೈಮ್ ಬಂದಿರುತ್ತೆ, ಅರ್ಧ ಜನಕ್ಕೆ ಅಡುಗೆ ಮಾಡ್ಬೇಕಂತ ಆಸೆ ಇರುತ್ತೆ. ಕ್ರಿಕೆಟ್ ಮ್ಯಾಚ್ ನಾನು ಹೋದ್ಮೇಲೆ ಇದೆಯಾ ಇಲ್ವಾ? ಇದೆ. ಆಡ್ತೀರಾ? ಎಷ್ಟು ಮಾಡ್ತಾ ಇದ್ದೀರಾ ಇಲ್ಲಿ?
13 ಟೀಮು. ಇಲ್ಲಿ ನೋಡ್ರಿ 13 ಟೀಮ್ ಅಷ್ಟೇ ಜನ ಇದ್ದಂಗಿದ್ದೀರ ಇಲ್ಲಿ ಅಲ್ವಾ? ಯಾಕ್ರಿ 13 ಟೀಮ್ ಇದೆ ಇಲ್ಲಿ ಅಷ್ಟೇ ಇಲ್ಲಿ. ಓಕೆ, ಒಟ್ಟಿನಲ್ಲಿ ನಿಮ್ಮನ್ನು ನೋಡಿದ ಖುಷಿ ಆಯ್ತು. ಎಲ್ಲ ನಾನು ಯಾವಾಗಲೂ ಯಾವುದೇ ಜಾಗಕ್ಕೆ ಬಂದ್ರೆ ಅನ್ಕೋತೀನಿ ಯಾವ್ದೋ ಋಣ ಇರಬೇಕು. ನಿಮ್ಮನ್ನ ಭೇಟಿ ಮಾಡಿಸೋದಕ್ಕೆ ಇವತ್ತು ಹರೀಶ್ ಗೌಡ್ರು ಒಂದು ಋಣ ಸೇರಿಸ್ಕೊಟ್ಟಿದ್ದಾರೆ ನಮ್ಗೆ. ಈ ಋಣ ಇದ್ದಿದ್ದಕ್ಕೆ ನಾವು ನೀವು ಭೇಟಿ ಮಾಡಿದ್ದೀವಿ, ನಕ್ಕಿದ್ದೀವಿ, ಒಂದಷ್ಟು ಸಮಯ ಕಳೆದಿದ್ವಿ. ನಿಮ್ಮ ನೋಡೋ ಖುಷಿ, ನಿಮಗೆ ನಾನು ನೋಡೋ ಖುಷಿ ಎಷ್ಟಾಯ್ತು, ನಾನು ನಿಮ್ಮ ನೋಡೋ ಖುಷಿ ಅಷ್ಟೇ ಆಯ್ತು. ಈ ಸಂದರ್ಭದಲ್ಲಿ ಪ್ರೇಮ್ಲೋಕ ಹೇಳ್ಬೇಕಾ? ಬರೀ 25 ಹಾಡು ಅಷ್ಟೇ. ಬಿಗಿನಿಂಗ್ ಅಲ್ಲಿ ತಾಳ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೊನೆಯವರೆಗೂ ತಾಳ ಹಾಕ್ತಾನೆ ಇರಬೇಕು, ಕೊನೆಯವರೆಗೂ ಕುಣಿತಾನೆ ಇರಬೇಕು. ಹಾಡು ಮೇಲೆ ಹಾಡು, ಹಾಡಿನ ಜೊತೆನೆ ಸಿನಿಮಾ. ಪ್ರೇಮ್ಲೋಕ 1 ಎಷ್ಟು ನೀವು ಕೊಟ್ರು, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ನಮ್ಮ 40 ವರ್ಷ ಉಳಿಸುತ್ತೆ ಅನ್ನೋದಕ್ಕೆ ನನ್ನ ಬದುಕಿನ ಪೂರ್ತಿ ಪ್ರೇಮ್ಲೋಕ ಯಾವತ್ತೂ ಮರೆಯಕ್ಕಾಗೋದಿಲ್ಲ. ನಾನು ರವಿ ಬೋಪಣ್ಣದಲ್ಲಿ ಹೇಳಿದ್ದೆ, ನಾನು 60 ಇದನ್ನು ಅದರ್ ಬಿಗಿನಿಂಗ್ ಅಂತ ಹೇಳಿದೆ ನಾನು. ಬಟ್ ಒಂದ್ ಹೇಳಕ್ ಮರ್ತಿದ್ದೆ ನಾನು. ಆಕ್ಚುಲ್ ಆಗಿ ಒಂದು ಎಂಡ್ ಕೊಟ್ರೆ ತಾನೆ ಇನ್ನೊಂದು ಬಿಗಿನಿಂಗ್ ಸ್ಟಾರ್ಟ್ ಆಗಕ್ಕೆ ಸಾಧ್ಯ. ಅದ್ರ ಪ್ರಕಾರ ನೀವು ರವಿ ಬೋಪಣ್ಣಗೆ ಎಂಡ್ ಮಾಡಿದ್ದೀರ ನನ್ನೊಂದು ಚಾಪ್ಟರ್ನ. ಸೊ ಈಗ ಮತ್ತೆ ಪ್ರೇಮ್ಲೋಕದಿಂದ ಇದನ್ನ ಅದರ್ ಬಿಗಿನಿಂಗ್, ಇವಾಗ ಮತ್ತೆ ಶುರು ನನ್ನ ಆಟ. ಮತ್ತೆ ಪ್ರೇಮ್ಲೋಕದಿಂದ ಪ್ರತಿಯೊಂದು ಹೃದಯಕ್ಕೂ ಗಾಳ ಆಗ್ತಾ ಬರ್ತೀನಿ ಇಲ್ಲಿಂದ ಎಲ್ಲರಿಗೂ. ಓಕೆ, ಎಲ್ಲ ನೀವು ಜೊತೆಯಲ್ಲಿರಿ, ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ಮತ್ತೆ ಪ್ರೇಮ್ಲೋಕ ಹುಟ್ಟಾಕ್ತೀನಿ, ಮತ್ತೆ ನಿಮ್ಗೆ ಅದೇ ಖುಷಿ ಕೊಡ್ತೀನಿ. ನಮಸ್ಕಾರ.